ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾದ 7ನೇ ದಿನ ಇಂದು ಕೂಡ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ 16 ಕಾರ್ಯಕ್ರಮಗಳು ಆಯೋಜನೆಗೊಂಡಿರ್ತಕ್ಕಂತಹದ್ದು. ಮೈಸೂರು ರೈತ ದಸರಾ ಸಮಿತಿಯಿಂದ ಇಂದು ಸಾಕು ಪ್ರಾಣಿಗಳ ಪ್ರದರ್ಶನವನ್ನ ಏರ್ಪಾಡು ಮಾಡಿರ್ತಕ್ಕಂತಹದ್ದು. ಮೈಸೂರಿನ ಜೆಕೆ ಮೈದಾನದಲ್ಲಿ ಈ ಒಂದು ಸಾಕು ಪ್ರಾಣಿಗಳ ಪ್ರದರ್ಶನ ಮಾಡ್ತಾ ಇರ್ತಕ್ಕಂತಹದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಪಿಟ್ ಬುಲ್ ಅನ್ನುವಂತಹ ಬ್ರೀಡ್ ನ ನಾಯಿ ಶ್ವಾನಗಳು, ಅಂದ್ರೆ ಇವು ಪಪ್ಪಿ ಕ್ಯಾಟಗರಿನಲ್ಲಿ ಈ ಒಂದು ಸ್ಪರ್ಧೆ ನಡೀತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ 2 ಕ್ಯಾಟಗರಿಗಳಾಗಿ ಈ ಒಂದು ಸ್ಪರ್ಧೆಯನ್ನ ವಿಂಗಡಣೆ ಮಾಡಿರ್ತಕ್ಕಂಥದ್ದು. ಪಪ್ಪಿ ಹಾಗೂ ಅಡಲ್ಟ್ಸ್ ಒಂದು ಹೆಸರಿನಲ್ಲಿ ಒಂದು ಸ್ಪರ್ಧೆಯನ್ನ 2 ಭಾಗಗಳಾಗಿ ವಿಂಗಡಣೆ ಮಾಡಿರ್ತಕ್ಕಂಥದ್ದು. 6 ತಿಂಗಳಿಂದ ಕಡಿಮೆ ವಯಸ್ಸಿನ ಶ್ವಾನಗಳನ್ನ ಪಪ್ಪಿ ಕ್ಯಾಟಗರಿನಲ್ಲಿ ಪ್ರದರ್ಶಿಸುತ್ತೆ. 6 ತಿಂಗಳ ಮೇಲ್ಗಡೆ ಇರುವಂತಹ ವಯಸ್ಸಿನ ಶ್ವಾನಗಳನ್ನ ಅಡಲ್ಟ್ಸ್ ಕ್ಯಾಟಗರಿನಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ಪ್ರಮುಖವಾಗಿ ಈ ಬಾರಿಯ ಶ್ವಾನ ಪ್ರದರ್ಶನದಲ್ಲಿ ಸುಮಾರು 51ಕ್ಕೂ ಹೆಚ್ಚು ಬಗೆಯ ಬ್ರೀಡ್ಗಳ ನಾಯಿಗಳನ್ನ ರಿಜಿಸ್ಟರ್ ಮಾಡಿಸಲಾಗಿರ್ತಕ್ಕಂಥದ್ದು. ಈ ಒಂದು ಸ್ಪರ್ಧೆಯಲ್ಲಿ 650ಕ್ಕೂ ಹೆಚ್ಚು ಶ್ವಾನಗಳು ಈವರೆಗೂ ಕೂಡ ರಿಜಿಸ್ಟರ್ಡ್ ಆಗಿ ತಮ್ಮ ಪ್ರದರ್ಶನವನ್ನ ನೀಡ್ತಾ ಇರ್ತಕ್ಕಂಥದ್ದು. ಈ ಒಂದು ಪಿಟ್ಬುಲ್ ಏನಿದೆ ಇದು US ಅದು UK ಇಂದ ಬಂದಿರತಕ್ಕಂತ ಬ್ರೀಡ್. ಸಾಕಷ್ಟು ಅಗ್ರೆಸಿವ್ ನೇಚರ್ ಇರುವಂತಹ ಈ ಒಂದು ಪಿಟ್ಬುಲ್ ಒಂದು ಜನರಿಗೆ ಸಾಕಷ್ಟು ಆಕರ್ಷಣೀಯವಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಹಲವು ಬ್ರೀಡ್ಗಳ ಪ್ರದರ್ಶನ ಈಗಾಗಲೇ ಮುಗಿದು ಪ್ರಶಸ್ತಿಗಳನ್ನ ಕೂಡ ವಿತರಣೆ ಮಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಹಸ್ಕಿ ಆಗಿರ್ಬೋದು, ಜರ್ಮನ್ ಸಫರ್ಡ್ ಆಗಿರ್ಬೋದು, ರ್ಯಾಟ್ ವೀಲರ್ ಆಗಿರ್ಬೋದು, ಈ ಒಂದು ಶೋನ ಸಾಕಷ್ಟು ಆಕರ್ಷಣೀಯವನ್ನಾಗಿ ಮಾಡಿರ್ತಕ್ಕಂತಹದ್ದು. ಶ್ವಾನಗಳನ್ನ ಹೊರತುಪಡಿಸಿ ಬೆಕ್ಕುಗಳಿಗೂ ಕೂಡ ಈ ಒಂದು ಪ್ರದರ್ಶನವನ್ನ ಏರ್ಪಾಡು ಮಾಡಿ ಅದಕ್ಕೂ ಕೂಡ ಒಂದಷ್ಟು ಪ್ರಶಸ್ತಿಗಳನ್ನ ನೀಡಲಾಗ್ತಾ ಇರ್ತಕ್ಕಂಥದ್ದು. ಬೆಕ್ಕು ಶ್ವಾನಗಳನ್ನ ಹೊರತುಪಡಿಸಿ ಕೂಡ ಮನೆಯಲ್ಲಿ ಸಾಕಿರ್ತಕ್ಕಂತ ಪಕ್ಷಿಗಳು, ಲವ್ ಬರ್ಡ್ಸ್ ಆಗಿರ್ಬೋದು, ಇತರ ಪಕ್ಷಿಗಳಿಗೂ ಕೂಡ ಈ ಒಂದು ಪ್ರದರ್ಶನವನ್ನು ಏರ್ಪಡಿಸಿ ಅವುಗಳನ್ನು ಕೂಡ ಒಂದು ಪ್ರಶಸ್ತಿಯನ್ನ ನೀಡುವಂತ ನಿಟ್ಟಿನಲ್ಲಿ ರೈತ ದಸರಾ ಮುಂದಾಗಿರ್ತಕ್ಕಂಥದ್ದು. ಕಳೆದ ಬಾರಿ ಶ್ವಾನ ಪ್ರದರ್ಶನದ ವೇಳೆ ಸಾಕಷ್ಟು ತೊಂದರೆಗಳು ಉಂಟಾಗಿತ್ತು, ಗೊಂದಲಗಳು ಉಂಟಾಗಿತ್ತು. ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಮಳೆ ಬಂದಿತ್ತು ಹಾಗೂ ಆಯೋಜನೆ ಕೂಡ ನೀಟಾಗಿರ್ಲಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಹೊರ ಜಿಲ್ಲೆಗಳಿಂದ ಬಂದಿದ್ದಂತಹ ಶ್ವಾನ ಪ್ರಿಯರೇನಿದ್ರು, ಶ್ವಾನ ಅವರ ಪಾಲಕರೇನಿದ್ರು ಅವರೆಲ್ಲರೂ ಕೂಡ ಒಂದು ಆಕ್ಷೇಪಣೆಯನ್ನ ಕಳೆದ ಬಾರಿ ಶ್ವಾನ ದಸರಾದಲ್ಲಿ ತೋರಿಸಿಕೊಂಡಿದ್ರು. ಈ ಬಾರಿ ಅದನ್ನೆಲ್ಲ ಕೂಡ ಸರಿಪಡಿಸಿಕೊಂಡಂತೆ ರೈತ ದಸರಾ ಸಮಿತಿ ಉತ್ತಮ ರೀತಿಯಲ್ಲಿ ಒಂದು ಶ್ವಾನ ಪ್ರದರ್ಶನಕ್ಕೆ ವೇದಿಕೆಯನ್ನು ಸಿದ್ಧಪಡಿಸಿರ್ತಕ್ಕಂಥದ್ದು. ಯಾವುದೇ ರೀತಿಯ ಗೊಂದಲ ಇಲ್ಲದಂತೆ ಇಲ್ಲಿಯವರೆಗೂ ಕೂಡ ಒಂದು ಶ್ವಾನ ಪ್ರದರ್ಶನ ನಡೀತಾ ಇರ್ತಕ್ಕಂಥದ್ದು. ಇನ್ನು ಕೂಡ ಸಂಜೆಯವರೆಗೂ ಕೂಡ ಈ ಒಂದು ಶ್ವಾನ ಪ್ರದರ್ಶನ ನಡೆಯುವಂತಹದ್ದು. ಇನ್ನು ಕೂಡ ಸುಮಾರು 500ಕ್ಕೂ ಹೆಚ್ಚು ಶ್ವಾನಗಳ ಪ್ರದರ್ಶನ ಆಗ್ಬೇಕಿರುವಂತಹದ್ದು. ಸಂಜೆ ವೇಳೆಗೆ ಎಲ್ಲಾ ರೀತಿಯ ಒಂದು ಪ್ರದರ್ಶನ ಮುಗಿದ ನಂತರದಲ್ಲಿ ಚಾಂಪಿಯನ್ ಶ್ವಾನಕ್ಕೆ ಪ್ರಶಸ್ತಿಯನ್ನು ಕೂಡ ರೈತ ದಸರಾ ಸಮಿತಿಯಿಂದ ಕೊಡಲಾಗುವಂತಹದ್ದು. ಕ್ಯಾಮರಾ ಪರ್ಸನ್ ಶಿವಮೂರ್ತಿ ಜೊತೆ ಸಂದೀಪ್ ಕುಮಾರ್, ಅಶ್ವೇಗ ನ್ಯೂಸ್, ಮೈಸೂರು.